ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಬಿಸಿ ಬಿಸಿಯಾಗಿ ರುಚಿಯಾಗಿರುವಂಥ ನುಗ್ಗೆಕಾಯಿ ರಸಮ್ನ ನಾನು ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೂ ತೋರಿಸ್ತಿದ್ದೀನಿ, ಬನ್ನಿ. ಸೊ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಆ ಕುಕ್ಕರ್ಗೆ ತೊಳೆದಿಟ್ಟಿರುವಂತಹ ನುಗ್ಗೆಕಾಯಿ, ನಾನಿಲ್ಲಿ 2 ನುಗ್ಗೆಕಾಯಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಬೇಳೆ ಅಂದರೆ 1/2 ಕಪ್ ಬೇಳೆ, ಮತ್ತು ನೀರು, 2 ಟೊಮೆಟೊ. ನಾನು ಯೂಶ್ವಲಾಗಿ ಹುಳಿ ಟೊಮೆಟೊನ ಯೂಸ್ ಮಾಡೋದು, ಸೊ ಹುಳಿ ಟೊಮೆಟೊ 2, ಮತ್ತು ಉಪ್ಪು 1/4 ಸ್ಪೂನು, ಮತ್ತು ಎಣ್ಣೆ ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇಲ್ಲಿ ಇವಾಗ ನಾನು ಪೇಸ್ಟ್ ರೆಡಿ ಮಾಡ್ಕೊತಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಚೂರು ಮೆಂತ್ಯ ತೊಗೊಂಡು ಚೆನ್ನಾಗಿ ಅದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಈ ಪೇಸ್ಟು ಈ ರೀತಿ ಕಾಣಿಸ್ಬೇಕು. ಇಲ್ಲಿ ಕುಕ್ಕರ್ 4 ವಿಷಲ್ ಆಗಿದೆ. ಸೊ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇವಾಗ ನಾವು ಸೌಟ್ ಹಾಕಿದ ತಕ್ಷಣವೇ ಅದು ಪಲ್ಪ್ಸ್ ಎಲ್ಲ ಬಿಟ್ಕೊತಾ ಇದೆ. ಸೊ ಇದನ್ನು ಸ್ಮ್ಯಾಶ್ ಮಾಡ್ಕೋಬೋದು. ನಾವು ಸ್ಮ್ಯಾಶ್ ಮಾಡಿಕೊಂಡು ನೆಕ್ಸ್ಟ್ ಅದ್ರ ಪಲ್ಪ್ಸ್ ಎಲ್ಲ ಇದೆಯಲ್ಲ ಮೇಲ್ಗಡೆ ಸಿಪ್ಪೆ ಥರ ಇದೆಯಲ್ಲ, ಸೊ ಅದನ್ನು ನಾವು ಇನ್ನೊಂದು ಬೌಲಿಗೆ ಶಿಫ್ಟ್ ಮಾಡ್ಕೊಬೇಕು. ಶಿಫ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಪಲ್ಪ್ಸ್ ಎಲ್ಲ ಹಂಗೆ ಇರುತ್ತೆ, ಅದಕ್ಕೆ ಸ್ವಲ್ಪ ತೆಳ್ಳಗೆ ಬೇಕಲ್ವ ನಮಗೆ. ಸೊ ಇವಾಗ ನೀರನ್ನ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಬಂದಿದೆ. ಸೊ ಇವಾಗ ನಾವು ಶಿಫ್ಟ್ ಮಾಡ್ಕೋಬೇಕು ಕುಕ್ಕರಿಗೆ. ಅದ್ರದ್ದು ನೀರೆಲ್ಲ ಇದೆಯಲ್ಲ ಶಿಫ್ಟ್ ಮಾಡ್ಕೋಬೇಕು. ಸೊ ಒಂದ್ಸಲ ತಿರುಗಿಸ್ಬೇಕು. ತಿರುಗಿಸ್ದಾಗ ನಮಗೆ ಏನೂ ಅದ್ರದ್ದು ನುಗ್ಗೆಕಾಯ್ದು ಕಡ್ಡಿ ಎಲ್ಲ ಇರುತ್ತಲ್ಲ, ಅದೇನೂ ಇರಬಾರ್ದು, ಏನೂ ಕಂಪ್ಲೀಟಾಗಿ ಇರಬಾರ್ದು. ಯಾಕಂತ ಹೇಳಿದ್ರೆ ತಿನ್ನಬೇಕಾದಾಗ ಅದೆಲ್ಲ ಸಿಗ್ಬಿಡತ್ತಲ್ಲ. ಸೊ ಅದಕ್ಕೇ ನೋಡಿ ಇಲ್ಲಿ ನಾನು ತಿರುಗಿಸ್ತಿದ್ದೀನಿ, ಏನೂ ಇಲ್ಲ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ, ಮೆಣಸಿನ್ಕಾಯಿ, ಸಾಸಿವೆ. ಆ್ಯಕ್ಚುಲಿ ಸಾಸಿವೆ ಮೊದಲು ಹಾಕಬೇಕಾಗಿತ್ತು, ಸೊ ಮರ್ತೋಗ್ಬಿಟ್ಟೆ. ಸೊ ಕರಿಬೇವು, ಆಗಲೇ ಮಾಡಿಟ್ಕೊಂಡಿರುವಂಥ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗಲೇ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸ್ ಕೊಟ್ಟು ಆಗಲೇ ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ನುಗ್ಗೆಕಾಯಿ ರಸನ ಇದಕ್ಕೆ ಹಾಕಬೇಕು. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹುಳಿನ ಇವಾಗಲೇ ಹಾಕ್ಕೋಬೇಕು. ಇವಾಗ ಹುಣಸೆ ಹುಳಿನೂ ಇವಾಗಲೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಆಲ್ಮೋಸ್ಟ್ ಇವಾಗ ಕುದೀತಾ ಇದೆ. ಅದು ಫ್ಲೇವರ್ ಬಂದುಬಿಡುತ್ತೆ ಚೆನ್ನಾಗಿ ಕುದ್ಮೇಲೆ, ಸ್ಮೆಲ್ ನಮ್ಮ ಘಮ ಘಮ ಅಂತ ಬರುತ್ತೆ. ಇವಾಗ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ನುಗ್ಗೆಕಾಯಿ ರಸಮ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ ನನಗೆ. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಥ್ಯಾಂಕ್ ಯು.